ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ಮುಂದೆ ಬರುವಂಥ ಅಪ್ಡೇಟೆಡ್ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು. ಇವತ್ತಿನ ವಿಷಯ ಬಂದು 3 ಕಣ್ಣು 3 ಕೊಂಬು ಇರುವ ಬಸವ, ಈ ಊರು ಜನರ ಆರಾಧ್ಯ ದೈವ. ಇದ್ರ ಬಗ್ಗೆ ನಾನು ನಿಮಗೆ ಒಂದೆರಡು 3 ವಿಷಯಗಳನ್ನ ಹೇಳ್ಕೋಬೇಕು ಸ್ನೇಹಿತರೆ. ಇದು ಒಂದು ಊರಲ್ಲಿರುವಂತಹ ಒಂದು ದೇವರು ಅಂತಲೇ ಹೇಳ್ಬೋದು. ಆದರೆ ಇದು ಒಂದು ಪ್ರಾಣಿಗಳನ್ನು ನಾವು ದೇವರಂತೆ ಪೂಜಿಸೋದು ಒಂದು ಕಾಲ ಇದೆ. ಅಂದರೆ ಅಲ್ಲಿ ತುಂಬ ಹಳೆಯ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ. ವಿಶೇಷವಾಗಿ ಇಲ್ಲಿ ನಾವು ಒಂದು ಪ್ರಾಣಿನ ನಾವು ಪೂಜೆ ಮಾಡ್ತೀವಿ. ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗೂಳಿ 2 ಕಣ್ಣು ಹಾಗೂ 2 ಕೊಂಬುಗಳನ್ನು ಹೊಂದಿರ್ತದೆ. ಆದರೆ ಇಲ್ಲೊಂದು ಗೂಳಿ ತುಂಬಾ ವಿಶೇಷ ಹಾಗೂ ಪವಾಡ ಹೊಂದಿದೆ. ಏನು ಅಂತ ಹೇಳಿದ್ರೆ, ಈ ಒಂದು ಗೂಳಿಯ ಮಹಿಮೆ ತುಂಬಾ ಶ್ರೇಷ್ಠವಾಗಿದೆ ಮತ್ತು ಈ ಒಂದು ಗೂಳಿಯ ಮಹಿಮೆ ತುಂಬಾ ಹೆಚ್ಚು ಅಂದರೆ ಜನಗಳಿಗೆ ಒಳ್ಳೆಯದನ್ನ ಮಾಡುತ್ತೆ ಈ ಒಂದು ದೇವರನ್ನು ನಾವು ಕೇಳಿಕೊಂಡ್ರೆ. ಅಂದರೆ ಏನಿದು ಅಂದರೆ, ಹೌದು ಸ್ನೇಹಿತರೆ, ಮೈಸೂರಿನ ಹುಣಸೂರು ತಾಲೂಕಿನಲ್ಲಿ ಒಂದು ಸಂಜೀವನಗರ ಗೂಳಿಯೊಂದು ರಾಜ್ಯದೆಲ್ಲೆಡೆ ಸಾಕಷ್ಟು ಸುದ್ದಿನ ಮಾಡ್ತಾ ಇದೆ. ಏನು ಅಂತ ಹೇಳಿದ್ರೆ, ಈ ಒಂದು ಗೂಳಿಗೆ 3 ಕಣ್ಣು ಮತ್ತು 3 ಕೊಂಬು ಇವೆ ಅಂತೆ. ಇಷ್ಟರ ಜೊತೆಗೆ ಅಷ್ಟೇ ಅಲ್ಲದೆ ಇದರಿಂದ ಪವಾಡಗಳಿಂದನೂ ಕೂಡ ಇದು ಜನಮನದಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಹಾಗಾದರೆ ಈ ಗುಳಿ ಈಗ ಎಲ್ಲಿದೆ, ಎಲ್ಲಿ ನೆಲೆಸಿದೆ, ಯಾವ ಊರಲ್ಲಿ ಇದೆ, ಇದರಿಂದ ಒಳಿತೇನಾಗುತ್ತೆ ಇಲ್ಲಾಂದರೆ ಕೆಡುಕಾಗುತ್ತಾ, ಜನ ಈ ಗುಳಿಗೆ ದೇವಸ್ಥಾನ ಕಟ್ಟಿಸಿದಾರ, ಯಾಕೆ, ಏನು, ಈ ಗೂಳಿಯಂತೆ ಒಂದು ವಿಗ್ರಹನ ಮಾಡಿಸಿದ್ದು ಎಲ್ಲಿ, ಎಲ್ಲನೂ ಒಂದು ತಿಳ್ಕೊಂಡು ಬರೋಣ. ಆ ಒಂದು ಗೂಳಿ ನೋಡಲಿಕ್ಕೆ ಯಾವ ಥರ ಇದೆ ಅಂತೇಳಿ ನಾನೊಂದು ನಿಮಗೆ ಫೋಟೋ ಕಳಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಇದೆ ಈ ಗೂಳಿ. 3 ಕೊಂಬಿದೆ ಈ ಗೂಳಿಗೆ. ಇದ್ರದ್ದೊಂದು ವಿಗ್ರಹ ಮಾಡಿದ್ದಾರೆ. ಇದು ನೋಡೋಕ್ಕೆ ಈ ಥರನೇ ಇದೆ. ಈ ಒಂದು ಗೂಳಿನೇ ನಾವು ದೇವತೆ ಅಂತ ಹೇಳಿ ಆ ಊರಲ್ಲಿ ಪೂಜಿಸ್ತಾ ಇದ್ದಾರೆ. ಹಾಗಾದರೆ ಏನು ಈ ಒಂದು ಗೂಳಿಯ ಮಹಿಮೆ ಅಂತ ಹೇಳಿದ್ರೆ, ಊರ ಜನ ಪ್ರೀತಿ ಗಳಿಸಿದ 3 ಕಣ್ಣಿನ ಬಸವ ಇದು. ಮೈಸೂರಿನ ಹುಣಸೂರು ತಾಲೂಕಿನಲ್ಲಿ ಪವಾಡ ಪುರುಷ ಐಕ್ಯ ಸ್ಥಳ ಗದ್ದಿಗೆ ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆವರಣದಲ್ಲಿ ಕರುವೊಂದು ಜನ್ಮ ತಾಳಿತು. ಅಂದರೆ ನಾನು ಇದು ನಿಮಗೆ ಹಿಂದೆ ಸ್ಟೋರಿ ಹೇಳ್ತಾ ಇದ್ದೀನಿ. ಮುದ್ದಾಗಿದ್ದ ಈ ಕರುವನ್ನು ಗುದ್ದಿಗೆಯಲ್ಲಿ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿತ್ತು. ಆದರೆ ಈ ಕರು ಗದ್ದುಗೆಯಲ್ಲಿ ಇರಲು ಮನಸ್ಸು ಮಾಡಲಿಲ್ಲ. ಪಕ್ಕದ ಸಂಜೀವನಗರದ ಜಮೀನಿನಲ್ಲಿ ವಾಸಿಸಲು ಶುರು ಮಾಡಿತ್ತು. ಏನಕ್ಕೆ ಅದು ಆ ಕರು ಹಾಕಿದ ಜಾಗದಲ್ಲಿ ಅದ್ರ ಜೊತೆ ಇರದೆ ಅದು ಬೇರೆ ಒಂದು ಸ್ಥಳಕ್ಕೆ ಹೋಗಿ ವಾಸ ಮಾಡ್ತಾ ಇತ್ತು ಅನ್ನೋಕ್ಕೆ ಅದಕ್ಕೂ ಕೂಡ ಕಾರಣ ಇದೆ ಸ್ನೇಹಿತರೆ. ಸೊ ಈ ಒಂದು ದೇವರ ನಾವು ಕೆಂಡಗಣ್ಣೇಶ್ವರ ಸ್ವಾಮಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಏನಕ್ಕಾಗಿ ಪಕ್ಕದ ಸಂಜೀವನಗರದ ಜಮೀನುಗಳಲ್ಲಿ ವಾಸಿಸಲು ಇದು ಶುರು ಮಾಡಿತು ಅಂತ ಹೇಳಿದ್ರೆ, ಅಲ್ಲಿನ ಮುದ್ದಾಗಿದ್ದ ಈ ಕರುವನ್ನು ಗದ್ದುಗೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದಾಗಿತ್ತು. ಆದರೆ ಈ ಕರು ಗದ್ದುಗೆಯಲ್ಲಿ ಇರಲು ಮನಸ್ಸು ಕೂಡ ಮಾಡಲಿಲ್ಲ. ಪಕ್ಕದ ನಗರದಲ್ಲಿ ಜಮೀನುಗಳಲ್ಲಿ ವಾಸಿಸಲು ಶುರು ಮಾಡಿತ್ತು. ಅಲ್ಲಿನ ಜನರೊಂದಿಗೆ ಕೂಡ ಬೆರೆತು ಹೋಯಿತು. ಯಾವುದೇ ಹಾನಿ ಮಾಡದೆ ಓಡಾಡಿಕೊಂಡು ಇದ್ದ ಈ ಕರುವಿಗೆ ಜನ ಪ್ರೀತಿಯಿಂದ ಆಹಾರ ಕೂಡ ಕೊಡ್ತಾಯಿದ್ರು. ಹಾಗಾಗಿ ಆದರೆ ಕಾಲ ಕಳೆದಂತೆ ಇದಕ್ಕೆ 3 ಕೊಂಬು ಜೊತೆಗೆ 3 ಕಣ್ಣು ಕಾಣಿಸಲು ಶುರುವಾಯಿತು. ಇದನ್ನು ಕಂಡು ಜನ ಇದು ನಿಜವಾಗಲೂ ನಮ್ಮ ಪಾಲಿನ ದೈವ ಎಂದು ಪೂಜೆ ಮಾಡೋಕ್ಕೆ ಭಾವದಿಂದ ಅದನ್ನು ಶುರು ಮಾಡಿದ್ರು. ಆದರೆ ಇದನ್ನು ನಾವು ಬಸವ ಕೂಡ ಸ್ಥಳೀಯರೊಂದಿಗೆ ಕೂಡ ಬೆರ್ತು ಹೋಗಿತ್ತು. ಏಕೆಂದರೆ ಎಲ್ಲ ಜನಗಳು ನಾರ್ಮಲ್ ಆಗಿರುವಂತಹ ಬಸವನ ಹಸುನ ನೋಡಿದ್ರೆ ಈ ಹಸುಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಏಕೆಂದರೆ 3 ಕೊಂಬಿತ್ತು, ಜೊತೆಗೆ 3 ಕಣ್ಣಿತ್ತು. ಬಿಕಾಸ್ 3 ಕಣ್ಣಿದೆ ಅಂದರೆ ಅದನ್ನು ನಾವು ಈಶ್ವರನ ಸಮಾನ ಹೇಳ್ತೀವಿ, ಹೌದಲ್ವಾ. 3 ಕೊಂಬಿದೆ ಅಂದರೆ ವಿಶೇಷವಾಗಿ ಈ ಒಂದು ಹಸುನ ನಾವು ಈ ದೈವ ಅಂತಲೇ ಪೂಜೆ ಮಾಡ್ತಾ ಎಲ್ಲರೂ ಬಂದರು. ಸ್ಥಳೀಯ ಜನರೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಇದು ಒಂದು ಸಾಕ್ಷಾತ್ ಶಿವನ ಸ್ವರೂಪ ಅಂತ ಹೇಳೇ ನಾವು ರಾಜ್ಯದೆಲ್ಲೆಡೆ ಕೂಡ ಸುದ್ದಿ ಆಯಿತು. ಇದನ್ನು ಕಾಣಲು ನಮಗೆ ದೂರದ ಊರುಗಳಿಂದ ನೋಡೋಕ್ಕೋಸ್ಕರ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದರೆ ಈ ಬಸವ ಮುಂದೆ ಬಂದು ನಿಂತ್ಕೊಂಡ್ರೆ ಭಕ್ತಿಯಿಂದ ಏನಾದರೂ ನಾವು ಇಷ್ಟಪಟ್ಟು ಕೇಳಿಕೊಂಡ್ರೆ ಅದು ಈಡೇರುತ್ತೆ ಅಂತಂದರು. ಅಷ್ಟೇ ಅಲ್ಲ, ಬಸವ ಇದ್ದ ಜಮೀನಲ್ಲೂ ಕೂಡ ಭೇಟಿ ನೀಡ್ತಿದ್ದ ಮನೆ ಅಲ್ಲದೆ ಊರು ಜನರ ಜೀವನ ಕೂಡ ಆರ್ಥಿಕವಾಗಿ ಸಾಕಷ್ಟು ಸುಧಾರಿಸಿತ್ತು. ಹಾಗಾಗಿ ಈ ಬಸವನ ಮೇಲೆ ಜನರ ಅಪಾರ ನಂಬಿಕೆ, ಪ್ರೀತಿ ಇವೆಲ್ಲ ಇತ್ತು. ಏಕೆಂದರೆ ಅದು ಬಂದು ಯಾವಾಗ ಅಲ್ಲಿ ಆ ಊರಲ್ಲಿ ನೆಲೆಸೋಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲಿನ ಊರ ಅಭಿವೃದ್ಧಿ ಆಯಿತು, ಅಲ್ಲಿಗಳ ಜನಗಳ ಕಷ್ಟಗಳು ಸುಮಾರು ತೀರ್ತು ಮತ್ತು ಜನಗಳು ತುಂಬ ಇಂಪ್ರೂವ್ ಆದರು.
ಆ ಊರು ತುಂಬ ಇಂಪ್ರೂವ್ ಆಯಿತು. ಹಾಗಾಗಿ ಆ ಒಂದು ಊರಲ್ಲಿ ಜನರಿಗೆ ಕೂಡ ಅಪಾರ ಆ ಒಂದು ಬಸವನ ಮೇಲೆ ನಂಬಿಕೆ ಹೆಚ್ಚಾಯಿತು. ಏಕೆಂದರೆ ಅದು ನೋಡೋಕ್ಕೂ ಕೂಡ ಸಾಕ್ಷಾತ್ ಶಿವನ ರೂಪದಲ್ಲೇ ಇರೋದರಿಂದ, ಏಕೆಂತೇಳಿದರೆ ಶಿವನ ರೂಪ, ಶಿವನಿಗೆ 3 ಕಣ್ಣಿರೋದು ಶಿವನ ರೂಪನೇ ಅದು. ಹಾಗಾಗಿ ಇದೊಂದು ತುಂಬ ದೊಡ್ಡ ವಿಷಯ ಆಯಿತು. ಊರು ಜನರು ಕೂಡ ಇದನ್ನು ಆರ್ಥಿಕವಾಗಿ ಕೂಡ ಅದನ್ನು ಸಾಕಷ್ಟು ಸುಧಾರಿಸಿದ್ರು. ಹೀಗಾಗಿ ಬಸವನ ಮೇಲೆ ಜನರಿಗೆ ಅಪಾರ ನಂಬಿಕೆ, ಪ್ರೀತಿ. ನಮಗೆ ಎಲ್ಲೋ ಒಂದು ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದೊಂದು ನಂಬಿಕೆ ಇದ್ದೇ ಇರುತ್ತಲ್ವಾ ಸ್ನೇಹಿತರೆ. ನೋಡಿ, ಆ ದೇವರು ನೋಡೋಕ್ಕೆ ಈ ಥರ, ಆ ದೇವ್ರದೇ ಒಂದು ಎಲ್ಲ ಕಷ್ಟ ಕೊಟ್ಟವರಿಗೆ ಕೂಡ ಶಾಪ 3 ಕೊಂಬಿನ ಬಸವ. ಯಾರೆಲ್ಲ ಕಷ್ಟ ಕೊಡ್ತಾರೆ ಅವ್ರಿಗೆ ಶಾಪ ಕೊಡುವಂತಹ 3 ಕೊಂಬಿನ ಬಸವ ಅಂತಲೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಊರ ಜನರ ಪ್ರೀತಿ ಗಳಿಸಿದ ಈ ಬಸವನಿಗೆ ಒಬ್ಬ ವ್ಯಕ್ತಿ ಜಮೀನು ಹಾಳು ಮಾಡಿದ ಆರೋಪ ಕೂಡ ಹೊರಿಸಿ ಕೋಲಿನಿಂದ ಹೊಡೆದು ಹಿಂಸೆ ನೀಡ್ತಿದ್ರು. ಈ ಘಟನೆ ಆದ ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ಆಸ್ಪತ್ರೆಗೆ ಸೇರಿದ. ತನ್ನ ಜಮೀನು ಮಾರೋ ಸ್ಥಿತಿಯನ್ನು ಆತನಿಗೆ ಎದುರಾಯಿತು. ಕೇವಲ ಜಮೀನು ಮಾತ್ರವಲ್ಲ, ಆತ ತನ್ನ ಮನೆಯನ್ನು ಕೂಡ ಮಾರಿ ಊರೇ ಬಿಟ್ಟು ಹೋದಂತೆ. ಸ್ವತಃ ಊರು ಬಿಟ್ಟ ಆ ವ್ಯಕ್ತಿ ಅಂತಲೇ ಕೂಡ ಎಲ್ಲರೂ, ಈಗ ಊರಲ್ಲಿರೋರೆಲ್ಲರೂ ಕೂಡ ಹಾಗೆ ಹೇಳ್ತಾರೆ. ಹಾಗಾಗಿ ಇದು ಒಂದು ಬಹು ಮುಖ್ಯವಾದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಆ ಊರಲ್ಲಾದಂತಹ ತನ್ನ ಜಮೀನುಗಳನ್ನೆಲ್ಲ ಅವ್ನು ಮಾರ್ಕೊಂಡಿದ್ದಲ್ದೇ ಆ ಊರನ್ನೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಕೂಡ ಅವನಿಗೆ ಎದುರಾಯಿತು. ಯಾಕೆ ಅಂತ ಹೇಳಿದರೆ, ಅವನು ತುಂಬ ಜಮೀನು ಹಾಳು ಮಾಡಿದೆ, ಆರೋಪ ಹೊರಿಸಿದ್ದೆ ಅಂತ ಕೋಲಿನಿಂದೆಲ್ಲ ಹೊಡೆದು ಹಿಂಸೆ ಕೂಡ ನೀಡಿದ್ದಂತೆ. ಹಾಗಾಗಿ ಆ ವ್ಯಕ್ತಿಗೂ ಕೂಡ ಆ ಥರ ಹಿಂಸೆ ಕೊಟ್ಟಿದ್ದರಿಂದ ಅವನಿಗೂ ಕೂಡ ತೊಂದರೆಗಳು ತುಂಬಾ ಎದುರಾಯಿತು. ಇದು ಒಂದು ಪವಾಡನೇ ಇರ್ಬೋದು ಅಂತ ಹೇಳ್ಬೋದು ಆ ದೇವರಲ್ಲಿ. ನಿಮಗೂ ಕೂಡ ಆ ದೇವ್ರನ್ನ ಹೋಗಿ ನೋಡಬೇಕು ಅಂತ ಆಸಕ್ತಿ ಇದ್ದು, ನೋಡಬೇಕು ಅನ್ನೋ ಇಚ್ಛೆ ಇದ್ದರೆ ಹುಣಸೂರಿಗೆ ಹೋಗಿ ಆ ಒಂದು ವಿಲೇಜಲ್ಲಿ ನೋಡ್ಬೋದು. ಅದು ಮಾತ್ರ ಅಲ್ಲದೇ ಊರು ಬಿಟ್ಟ ಕೂಡ ಆ ವ್ಯಕ್ತಿ, ಊರು ಬಿಟ್ಟು ಹೋದ ನಂತರ ಸ್ವತಃ ಊರು ಬಿಟ್ಟ ವ್ಯಕ್ತಿ ಬಸವನ ಬಳಿ ಬಂದು ಕ್ಷಮೆ ಕೇಳ್ತಾನೆ, ತನಗಾದ ನೋವನ್ನೆಲ್ಲ ಹೇಳ್ಕೊತಾನೆ. ಅದ್ರ ಮುಂದೆ ಈ ಘಟನೆ ಬಸವನ ಮೇಲೆ ಊರ ಜನರ ನಂಬಿಕೆ ಮತ್ತಷ್ಟು ಹೆಚ್ಚುತ್ತದೆ. ಹೀಗೆ ಹಲವಾರು ಪವಾಡಗಳು ಈ ಬಸವನಿಂದ ನಡೀತಿದೆ. ಹೀಗಾಗಿ ಯಾರೂ ಕೂಡ ಈ ಬಸವನಿಗೆ ತೊಂದರೆ ಕೊಡೋದಿಲ್ಲ. ತೊಂದರೆ ಕೊಟ್ಟವ್ರಿಗೆ ಏನಾದರೂ ಒಂದು ಶಾಪ ಅನ್ನೋದು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ಆ ದೇವರು ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾ ಇದ್ದಾನೆ, ಒಳ್ಳೇದೇ ಮಾಡ್ತಾ ಇದ್ದಾನೆ. ನಮ್ಮ ಇಚ್ಛೆಯಲ್ಲಿ, ನಮ್ಮ ಮನಸ್ಸಲ್ಲಿ ಏನು ನಾವು ಕೇಳ್ಕೊತೀವಿ, ಒಂದೇ ಒಂದು ಬೇಡಿಕೆನ ಹೋಗಿ ನಾವೇನಾದರೂ ಅದ್ರ ಮುಂದ್ಗಡೆ ಇಟ್ಬಿಟ್ಟು ಬಂತು ಅಂದರೆ ಆ ಬೇಡಿಕೆ ಖಂಡಿತವಾಗ್ಲೂ ಈಡೇರುತ್ತೆ. ಇದು ಆ ಒಂದು ದೇವರ ಕಲ್ಪನೆ ಅಂತಲೇ, ಅಂದರೆ ಆ ದೇವರು ಕೊಡೋ ಒಂದು ವರ ಅಂತಲೇ ಹೇಳ್ಬೋದು. ಎಷ್ಟೋ ಕಡೆ ದೇವರನ್ನು ನಂಬ್ತೀವಿ ನಾವು. ಈ ಒಂದು ಬಸವ 3 ಕಣ್ಣಿನ 3 ಕೊಂಬಿನ ಬಸವ ಕೂಡ ನಮಗೆ ಕಷ್ಟ ಕಾಲದಲ್ಲಿ ತುಂಬ ಒಳ್ಳೆಯದನ್ನ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರು ಕೂಡ ಪಂಚಲೋಹದಿಂದ ಕೂಡ 3 ಕಣ್ಣಿನ ಬಸವನ ವಿಗ್ರಹನೂ ಕೂಡ ಸಿದ್ಧ ಮಾಡಿದ್ದಾರೆ. ಆದರೆ ಒಂದು ದಿನ ವಯಸ್ಸಾಗಿ ಬಸವ ತೀರಿ ಹೋಯಿತು. ಆ ಒಂದು ಬಸವ ಹಸು ತೀರೋಗಿದ್ದ ಕಾರಣದಿಂದ ಆ ಊರಲ್ಲಿ ಪೂಜೆ ಮಾಡ್ಕೊಂಡ್ಬಂದು ಅಲ್ಲೆಲ್ಲ ಒಳ್ಳೆಯದೇನು ಆಗ್ತಿದ್ದರಿಂದ ಆ ತೀರೋಗಿದ್ದ ಹಸುಗೋಸ್ಕರನೇ ಬೇಸರಗೊಂಡ ಜನರು ಇದನ್ನು ಮೆರವಣಿಗೆ ಮಾಡಿ, ಅದನ್ನು ಮಣ್ಣು ಕೂಡ ಮಾಡಿ ಸ್ಥಳದಲ್ಲಿ ಅದರ ನೆನಪಿಗಾಗಿ ದೇವಸ್ಥಾನದಲ್ಲಿ ಅದನ್ನು ಕಟ್ಟಿದ್ದಾರಂತೆ. ಇದೀಗ ಆ ದೇವಸ್ಥಾನದಲ್ಲಿ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಬೇಕು, ಅಂದರೆ ಮಾಡಲಿ ತಯಾರಿಯಲ್ಲಿ ಕೂಡ ನಡೀತಾ ಇದೆಯಂತೆ. ಶಿವರೂಪಿಯಾದ ಬಸವನ ವಿಗ್ರಹವನ್ನು ತಮಿಳುನಾಡಿನ ಕುಂಭಕೋಣಂಬಳಿ, ಅಂದರೆ ತಮಿಳುನಾಡಿನಲ್ಲಿರುವಂತಹ ಕೋಣಂಬಳಿ ಒಂದು ಸ್ವಾಮಿ ಮಲೈನಲ್ಲಿರುವಂತಹ ಪ್ರಸಿದ್ಧ ಕಂಚಿನ ವಿಗ್ರಹ ತಯಾರಿಕಾ ಕಂಪನಿ ಕೂಡ ತಯಾರಿಸ್ತಿದೆಯಂತೆ. ಹಾಗಾಗಿ ಹುಣಸೂರಿನ ತಾಲೂಕಿನ ಸಂಜೀವನಗರದ ಜನರು ಒಂದು ಕಾಲದಲ್ಲಿ ಪೂಜಿಸುತ್ತಿದ್ದ ಈ ಬಸವನ ನೆನಪಿಗಾಗಿ ಈ ಪ್ರತಿಮೆಯನ್ನು ನಿರ್ಮಿಸಲಾಗ್ತಾ ಇದೆ. ಹಾಗಾಗಿ ಶೀಘ್ರದಲ್ಲೇ ಮುಕ್ಕಣ್ಣೇಶ್ವರ, ಆ ಒಂದು ದೇವರನ್ನ ಹೆಸರು ನೋಡಿ ಮುಕ್ಕಣ್ಣೇಶ್ವರ ಅಂತ ಹೇಳ್ತಿದ್ದಾರೆ. ಆ ಬಸವ ಎಷ್ಟು ಒಳ್ಳೇದು ಮಾಡಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಏನೇನು ಕಷ್ಟಗಳಾಗ್ಬೋದು, ಏನೇನು ಈಡೇರಿಕೆ ಆಗ್ಬೋದು, ಅವ್ರ ಮನಸ್ಸಲ್ಲಿರೋದು ಎಲ್ಲನೂ ಕೂಡ ಈಡೇರಿಸ್ಕೊಂಡು ಬರ್ತಾಯಿತ್ತು. ಆ ಬಸವ ಅಷ್ಟೆಲ್ಲ ಒಳ್ಳೇದು ಮಾಡಿದ್ರಿಂದ ಆ ದೇವ್ರನ್ನ ನಾವು ಎಂದಿಗೂ ಪೂಜೆನ ನಿಲ್ಲಿಸಬಾರ್ದು ಅಂತೇಳಿ ಅಲ್ಲಿನ ಊರಿನ ಜನಗಳು ಅದರದ್ದೊಂದು ವಿಗ್ರಹವನ್ನೇ ಪ್ರಸಿದ್ಧ ಮಾಡೋಕ್ಕೆ ತಯಾರು ಮಾಡಿದ್ದಾರೆ. ಮತ್ತು ಆ ಒಂದು ವಿಗ್ರಹದ ಒಂದು ಸಂಜೀವನಗರದ ಜನರುಗಳು ಕೂಡ ಆ ಒಂದು ಪೂಜಿಸಿದ್ದ ಆ ಬಸವನ ನೆನಪಿಗಾಗಿಯೇ ಕೂಡ ಈ ಪ್ರತಿಮೆಯನ್ನು ಕೂಡ ನಿರ್ಮಿಸಿದ್ದಾರೆ. ಹಾಗಾಗಿ ಆ ಒಂದು ಶೀಘ್ರದಲ್ಲೇ ಕೂಡ ಅವರು ಒಂದು ಕಾಲದಲ್ಲಿ ನಿಮಗೆ ಗೊತ್ತಿದೆ, ಅದು ನಾನು ಹೇಳಿದಾಗೆ ಶೀಘ್ರದಲ್ಲೇ ಅದನ್ನು ಮುಕ್ಕಣ್ಣೇಶ್ವರ ಅಂದರೆ ನಿಮಗೆ ಗೊತ್ತಲ್ವಾ, 3 ಕಣ್ಣುಗಳನ್ನು ಹೊಂದಿರುವ ದೇವರು. ಬಸವನ ವಿಗ್ರಹ ತಯಾರಾಗಲಿದ್ದು ಹೊಸದಾಗಿ ನಿರ್ಮಿಸಲಾದ ದೇವಾಲಯದಲ್ಲಿ ಅದನ್ನು ಸ್ಥಾಪಿಸಲಾಗಿದೆ. ಎಲ್ಲಿ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ ಆ ದೇವಸ್ಥಾನದಲ್ಲಿ ಆ ವಿಗ್ರಹ ನೆಲೆಸೋ ಹಾಗೆ ಮಾಡ್ತಾರೆ. ಮತ್ತು ಆ ವಿಗ್ರಹವನ್ನೇ ನಾವು ಮುಕ್ಕಣ್ಣೇಶ್ವರ ಅಂತ ಕರಿತಾ ಇದ್ದೀವಿ. ಮುಕ್ಕಣ್ಣೇಶ್ವರ ಅಂತ ಹೇಳಿದರೆ ಅದು ಒಂದು ಬಸವ ಯಾಕೆ ಬಸವನಿಗೆ ಹೇಳ್ತೀವಿ ಅಂದರೆ, ಬಸವ 3 ಕಣ್ಣುಗಳನ್ನು ಹೊಂದಿದ್ದಾನೆ ಮತ್ತು 3 ಕೊಂಬುಗಳನ್ನು ಹೊಂದಿದ್ದಾನೆ. ಆ ಒಂದು ನಗರದಲ್ಲಿ ಅವನು ವಾಸಿಸುತ್ತಿದ್ದು ಅಲ್ಲಿ ಜನಗಳಿಗೆ ತುಂಬ ಒಳ್ಳೆಯದನ್ನೇ ಮಾಡಿದ್ದು, ಅಲ್ಲಿ ಇದ್ದಂತಹ ತೊಂದರೆಗಳನ್ನೆಲ್ಲ ಸರಿಪಡಿಸಿ
ಆದರೆ ಈಗ ಆ ಬಸವ ಇಲ್ಲದ ಕಾರಣ ಅದನ್ನು ವಿಗ್ರಹವನ್ನಾಗಿ ರೂಪಿಸಿ ಅದಕ್ಕೆ ಮುಕ್ಕಣ್ಣೇಶ್ವರ ಅಂತ ಒಂದು ಹೆಸರನ್ನ ನೀಡಿ ಮತ್ತು ಅದನ್ನು ಪಂಚಲೋಹದ ಬಸವನ ವಿಗ್ರಹವನ್ನು ತಮಿಳುನಾಡಿನಲ್ಲಿ ಪಂಚಲೋಹದಿಂದ 27 ಲಕ್ಷವನ್ನು ಖರ್ಚು ಮಾಡಿ ತಯಾರಿಸಲಾಗ್ತಿದೆಯಂತೆ. ಈ ಒಂದು ವಿಗ್ರಹದ ವಿಶೇಷತೆ ಅಂದರೆ ಇದು ಒಂದು ನಿಂತ್ಕೊಂಡ ಬಸವ ಅಂತ ವಿಗ್ರಹ ಅಂತಲೇ ಹೇಳಬಹುದು. ಈ ಒಂದು ವಿಗ್ರಹದ ವಿಶೇಷತೆ ಏನು ಅಂದರೆ ಇದು ಒಂದು ನಿಂತುಕೊಂಡ ಬಸವನ ವಿಗ್ರಹವಾಗಿದೆ ಮತ್ತು 800 kg ಕೂಡ ತೂಕವನ್ನು ಹೊಂದಿದೆ. ಅದ್ರ ಜೊತೆಗೆ ಇದು 5 ಅಡಿ ಉದ್ದ ಕೂಡ ಇದೆ. ಈ ರೀತಿ ವಿಗ್ರಹ ಕರ್ನಾಟಕದಲ್ಲಿ ತುಂಬ ಕೂಡ ವಿರಳವಾಗಿದೆ. ಪ್ರತಿ ವರ್ಷ ಈ ಮುಕ್ಕಣ್ಣೇಶ್ವರ ಬಸವನ ಪುಣ್ಯತಿಥಿಯಂದು ಪೂಜೆ ಮಾಡಿ ಅನ್ನದಾನ ಕಾರ್ಯಕ್ರಮವನ್ನು ಮಾಡಲಾಗ್ತಿದೆ. ಅಂದರೆ ಆ ಹಸು ಯಾವಾಗ ತೀರೋಯಿತು ಬಸವ ಆ ದಿನವನ್ನೇ ಆ ಒಂದು ದೇವಸ್ಥಾನದಲ್ಲಿ ಮುಕ್ಕಣ್ಣೇಶ್ವರನ ಬಸವನ ಪುಣ್ಯತಿಥಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಮತ್ತು ಅನ್ನದಾನವನ್ನು ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಈ ಬಸವ ಒಂದು ತುಂಬ ಒಳ್ಳೆಯ ದೇವರು ಅಂತಲೇ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ಮಾಹಿತಿಗಾಗಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬರುವಂತಹ ಅಪ್ಡೇಟೆಡ್ ಬಗ್ಗೆ ತಿಳ್ಕೊಳ್ಬಹುದು. ಯಾವುದೇ ಒಂದು ವಿಷಯದ ಬಗ್ಗೆ ಏನೇ ಒಂದು ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವೀಡಿಯೋಗಳನ್ನ ತಿಳ್ಕೊಳ್ಬಹುದು. ವಂದನೆಗಳು.